ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಕ್ಷಣದ ವಿಡಿಯೋದಲ್ಲಿ ನಿಮಗೆ ಅಕ್ಕಿ ಬದಲು ಈಗೇನು ಸಮೀಕ್ಷೆ ನಡೆಸಿದ ನಂತರ ಸರ್ಕಾರದ ಬಳಿ ಒಂದು ಜನರ ಒಂದು ಉತ್ತರ ಏನಿದೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಈಗ ನಾನು ಲಾಸ್ಟ್ ವೀಕೇ ಹೇಳಿದ್ದೆ ನಿಮಗೆ, ಕೇಂದ್ರ ಸರ್ಕಾರ 5 kg ಅಕ್ಕಿಯನ್ನು ಕೊಡಲಿಕ್ಕೆ ರೆಡಿಯಾಗಿದೆ. ಈಗ ಆಲ್ರೆಡಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ 5 kg ಅಕ್ಕಿ. ಅದರ ಜೊತೆಯಲ್ಲಿ ಇನ್ನು 5 kgಯನ್ನು ದುಡ್ಡಿಗೆ, ಓಕೆನಾ, ಯಾವುದೇ ರಾಜ್ಯ ದುಡ್ಡು ಕೊಟ್ಟರು ನಾವು ಕೊಡೋಕ್ಕೆ ರೆಡಿ ಇದ್ದೀವಿ 28 ರೂಪಾಯಿಗೆ ಅಂತ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ, ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ತಿಳಿಸ್ಕೊಡ್ತೀನಿ. ಆಮೇಲೆ ಕೆಲವೊಬ್ಬೊಬ್ಬರು ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಬೇರೆ ವಿರೋಧ ಪಕ್ಷದವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತೇನೆ. ಗ್ಯಾರಂಟಿಗಳು, ಗೃಹಲಕ್ಷ್ಮಿ ಯೋಜನೆ ಅದರಲ್ಲೂ ಮುಂದುವರಿಯುತ್ತಾ ಇನ್ನೂ 5 ವರ್ಷ. ಮತ್ತು ಫ್ರೀ ಬಸ್ನಲ್ಲಿ ಓಡಾಡೋರಿಗೆ ಒಂದು ಮುಖ್ಯವಾದ ಮಾಹಿತಿ ಇದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸಾಕಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇಡೋವಂಥ ಕೆಲಸ ಮಾಡಿದ್ದೀನಿ. ದಯವಿಟ್ಟು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಕಲರ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ಸೆಲೆಕ್ಟ್ ಮಾಡೋದು ಮರಿಬೇಡಿ. ಬರೀ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಕೆಲವರು, ಆಲ್ ಅಂತ ಸೆಲೆಕ್ಟ್ ಮಾಡೋಲ್ಲ. ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ನಿಮಗೆ ನೋಟಿಫಿಕೇಷನ್ ಎಲ್ಲವೂ ಕೂಡ ಬರುತ್ತೆ, ಓಕೆನಾ. ನೀವು ಲೈವ್ ಮಾಡಿರೋದು ನೋಟಿಫಿಕೇಷನ್ನೇ ಬರಲ್ಲ ಸರ್ ಅಂತೇಳಿ, ಲೈವ್ ಮಾಡಿರೋ ನೋಟಿಫಿಕೇಷನ್ ಕೂಡ ಬರುತ್ತೆ. ಹಾಗಾಗಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಈಗ ಆಮೇಲೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಈಗ ಅನ್ನಭಾಗ್ಯ ಯೋಜನೆ ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಬರ್ತೀನಿ. ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಈಗಾಗಲೇ ಸರ್ಕಾರ 5 kg ಅಕ್ಕಿ ಮತ್ತು 5 kg ಬದಲು ಹಣವನ್ನು ಅಂತ ಕೊಡ್ತಾ ಇದೆ, ಓಕೆನಾ. 5 kg ಅನ್ನಭಾಗ್ಯ ಯೋಜನೆ DBT ಮೂಲಕ ಏನು 5 kg ಅಕ್ಕಿ ಕೊಡ್ತಾ ಇದೆ, ಇನ್ನು 5 kg ಹಣ ಕೊಡ್ತಾ ಇದೆ. ಹಣಕ್ಕೆ ಸಂಬಂಧಪಟ್ಟಾಗಿ ಈಗ ಆಲ್ರೆಡಿ ನಿಮಗೆ ಸಾಕಷ್ಟು ಅಪ್ಡೇಟ್ಗಳನ್ನು ಕೊಟ್ಟಿದ್ದೇನೆ. ಜೂನ್ ತಿಂಗಳ ಹಣ, ಜುಲೈ ತಿಂಗಳ ಹಣ ಸ್ವಲ್ಪ ಜನರಿಗೆ ಬಿಡುಗಡೆ ಆಗಿದೆ. ಜೂನ್ ತಿಂಗಳು ಒಂದು 70% ಜನರಿಗೆ ಬಿಡುಗಡೆ ಆಗಿದೆ. ಜುಲೈ ತಿಂಗಳು ಒಂದು 30% ಜನರಿಗೆ ಬಿಡುಗಡೆ ಆಗಿದೆ. ಇನ್ನೂ ಕೂಡ ಜೂನ್ ತಿಂಗಳ ಅನ್ನಭಾಗ್ಯ ಹಣ ಬಂದಿಲ್ಲ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಯಾರಿಗೆ ಬಂದಿಲ್ಲ, ದಯವಿಟ್ಟು ನಿಮ್ದೇನಾಗಿದೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ, ಓಕೆನಾ. ಅಲ್ಲಿವರೆಗೂ ಕ್ಲಿಯರ್ ಮಾಡ್ತಾರೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನೂ ಒಂದು 2 ತಿಂಗಳು ಟೈಮ್ ತೊಗೊಳುತ್ತೆ, ಓಕೆನಾ. ನಿಮಗೆ ಜೂನ್, ಜುಲೈ, ಆಗಸ್ಟಿಂದು ಕೂಡ ಅನ್ನಭಾಗ್ಯ ಹಣ ಬರುತ್ತೆ. ಇನ್ನೊಂದು 2 ತಿಂಗಳು ಟೈಮ್ ತೊಗೊಳುತ್ತೆ. ಅದನ್ನು ನಿಮಗೆ ಇಂಪ್ಯಾಕ್ಟ್ ಮಾಡೋದಕ್ಕಿಂತ ಮೊದಲು ಸರ್ಕಾರ ಒಂದು ಸರ್ವೆಯನ್ನು ಮಾಡುತ್ತೆ. ಇದಕ್ಕೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ನಿಮಗೆ 5 kg ಅಕ್ಕಿ ಬೇಕಾ ಅಥವಾ 5 kg ಅಕ್ಕಿಯ ಬದಲು ಹಣ ಬೇಕಾ ಅಂತ ಹೇಳಿ. ಬಟ್ ಅದರ ಬಗ್ಗೆ ಸಂಬಂಧಪಟ್ಟಾಗೆ ಜನ ಕೊಟ್ಟಿರ್ತಕ್ಕಂಥ ಪ್ರತಿಕ್ರಿಯೆ ಒಂದು ಅದ್ಭುತವಾಗಿದೆ. ಜನ ನಮಗೆ 5 kg, ಇನ್ನು 5 kg ಅಕ್ಕಿ ಸಾಕು, ಇನ್ನು 5 kg ಅಕ್ಕಿನೂ ಬೇಡ, ಹಣನೂ ಬೇಡ, ನಮಗೇನಾದರೂ ಬೇಳೆ, ಸಕ್ಕರೆ, ಎಣ್ಣೆ ಈ ರೀತಿ ಬೇರೆ ಆಹಾರ ಧಾನ್ಯಗಳನ್ನು ಅಥವಾ ಆಹಾರ ಪದಾರ್ಥಗಳನ್ನು ಕೊಡಿ ಅಂಥೇಳಿ ಜನರು ಕೇಳಿದ್ದಾರೆ. ಹಾಗಾಗಿ ಇನ್ನು 5 kg ಅಕ್ಕಿ ಜೊತೆಗೆ ನಿಮಗೆ ಬೇಳೆಕಾಳುಗಳು ಅಥವಾ ಸಕ್ಕರೆ ಈ ರೀತಿಯಾಗಿ ಕೊಡುವಂತಹ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಆಹಾರ ಇಲಾಖೆ ಇದ್ರ ಬಗ್ಗೆ ನಾವು ಏನು ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅಂಥೇಳಿ ಮೊದಲು, ಈಗ ಕಳೆದ ವಾರ ಈಗಾಗಲೇ ಕೇಂದ್ರ ಸರ್ಕಾರ ಜೊತೆ ಮಾತಾಡಿ ಇನ್ನು ಉಳಿದ 5 kgನೂ ಅಕ್ಕಿನೇ ಕೊಡ್ತೀವಿ ಅಂಥೇಳಿ KH ಮುನಿಯಪ್ಪ ಅವರು ಹೇಳಿದರು. ಈಗ ಇದ್ರನ್ನ ಸರ್ಕಾರದಲ್ಲಿ ಈಗ ಚರ್ಚೆ ನಡೀತಾ ಇದೆ. ಈಗ ಜನರು ಕೇಳೋ ಹಾಗೆ ಬೇಳೆಕಾಳು, ಎಣ್ಣೆ ಕೊಡ್ತಾರಾ ನೋಡಬೇಕು. ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳುವುದು, ಕೊಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ವೆಯ್ಟ್ ಮಾಡಿ ನೋಡೋಣ. ಯಾರು ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ನಿಮಗೆ 10 kg ಅಕ್ಕಿ ಬೇಕು ಅಂದರೆ ಅಕ್ಕಿನೇ ಕೊಡ್ತಾರೆ, ಇಲ್ಲಾಂದರೆ ದವಸ ಧಾನ್ಯಗಳನ್ನ ಕೊಡ್ತಾರೆ, ಓಕೆನಾ. ಆಮೇಲೆ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು, ಸರ್ ನೀವು ಒಟ್ಟಿಗೆ 4000 ಬರುತ್ತೆ, ಜೂನ್ ಮತ್ತು ಜುಲೈ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆ 4000 ಬರುತ್ತೆ ಅಂತ ನೀವೇ ಹೇಳಿದ್ರಿ. ಇವಾಗ ಬರೀ ಜೂನ್ ತಿಂಗಳು ಮಾತ್ರ 2000 ಮಾತ್ರ ಬಂದಿದೆಯಲ್ಲ ಸರ್, ಏನಿದು ಹೀಗಾಗ್ಬಿಡ್ತಲ್ಲ ಅಂತ ಹೇಳಿ ಕೇಳ್ತಾ ಇದ್ದೀರಾ. ದಯವಿಟ್ಟು ಗಮನಿಸಿ, ಮಂಡ್ಯದಲ್ಲಿ ಅವತ್ತು ಭಾರಿ ಬಹಿರಂಗ ಸಭೆಯಲ್ಲಿ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇವತ್ತಿಂದನೇ ಅಂತ ಅವತ್ತು ಹೇಳಿದರು.
ಇವತ್ತಿಂದನೇ ನಾವು ಮಹಿಳೆಯರ ಎಲ್ಲ ಖಾತೆಗೂ ಕೂಡ ಜೂನ್ ಮತ್ತು ಜುಲೈ ತಿಂಗಳನ್ನು ಓಕೆನಾ 4,000 ರೂಪಾಯಿ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ನಾವು ಹೇಳಿಲ್ಲ, ಸರ್ಕಾರ ಹೇಳಿದ್ದು. ಬಟ್ ಆದರೆ ಸರ್ಕಾರ ಜಮಾ ಮಾಡಿದ್ದು ಮಾತ್ರ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಮಾತ್ರ, 11ನೇ ಕಂತಿನ ಗೃಹಲಕ್ಷ್ಮಿ ಹಣ ಮಾತ್ರ ಜಮಾ ಮಾಡಿದೆ. ಯಾವುದೇ ರೀತಿ 12ನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಯಾರು ಕೂಡ ವರಿ ಮಾಡೋಂಥ ಅಗತ್ಯ ಇಲ್ಲ. ಈಗ ಸರ್ಕಾರ 12 ಆಗಲಿ 13 ಆಗಲಿ ಒಟ್ಟೊಟ್ಟಿಗೆ ಬಿಡುಗಡೆ ಮಾಡ್ತಾ ಇಲ್ಲ ಓಕೆನಾ. ಅದಾದಮೇಲೆ 15 ದಿವಸ ಕಂಪ್ಲೀಟ್ ಆದಮೇಲೆ ಇದು 15 ದಿವಸ ಹಂತ ಹಂತವಾಗಿ ಬಿಡುಗಡೆ ಮಾಡಲಿಕ್ಕೆ ಈಗ ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನೇ ಹೇಳಿಕೆಗಳು ಸರ್ಕಾರದಿಂದ ಬಂದರೂ ಆ್ಯಸ್ ಇಟ್ ಈಸ್ ನಿಮ್ಮ ಮುಂದೆ ಇಡೋಂಥ ಕೆಲಸವನ್ನು ಮಾಡ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರ ಬದಲಾವಣೆಯನ್ನು ಮಾಡಿಕೊಂಡಾಗ, ಈಗ ನಾನು ನಿಮಗೆ ಸರ್ಕಾರದ ಈಗಿನ ಪರಿಸ್ಥಿತಿ ಏನಿದೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗ ಅದನ್ನು ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಅಕ್ಕಿನೇ ಕೊಡ್ಬೋದು, ಅಥವಾ ಅಕ್ಕಿ ಬದಲು ಹಣನೇ ಕೊಡ್ಬೋದು, ಅಥವಾ ನಿಮಗೆ ಬೇರೆ ಈ ರೀತಿಯಾಗಿ ಬೇಳೆ, ಸಕ್ಕರೆ, ಎಣ್ಣೆ ಈ 3 ಪದಾರ್ಥಗಳನ್ನು ಕೂಡ ಕೊಡ್ಬೋದು. ಬಟ್ ಅದು ಸರ್ಕಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಚರ್ಚೆ ಅಂತೂ ನಡೀತಾ ಇದೆ, ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಓಕೆನಾ. ಹಾಗಾಗಿ ಏನಾಗುತ್ತೆ ಅನ್ನೋದನ್ನು ಮುಂದೆ ಯಾರೂ ಹೇಳೋಕ್ಕಾಗಲ್ಲ. ಯಾವ ರೀತಿ ಬಿಡುಗಡೆ ಮಾಡ್ತಾರೆ, ಈಗ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ 12ನೇ ಕಂತು ಯಾವಾಗ ಬರುತ್ತೆ ಹೇಳಿ ಸರ್ ಅಂಥೇಳಿ. 12ನೇ ಕಂತು ಯಾವಾಗ ಬರುತ್ತೆ ಅಂತ ಸರ್ಕಾರ ದಿನಾಂಕವನ್ನು ಹೇಳಿರೋದು ಮುಗಿದು ಹೋಗಿದೆ ಓಕೆನಾ. ಈಗ ಆಲ್ರೆಡಿ ನಾವೀಗ 11 ಮತ್ತು 12ನೇ ಕಂತು ಈಗ ಆಲ್ರೆಡಿ ಹಾಕಿದ್ದೀವಿ ಅಂತೇಳಿ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೊನ್ನೆ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಅವ್ರು ಮಾತಾಡಿರೋ ವಿಡಿಯೋ ಹಾಕಿದ್ದೀನಿ. ಬಟ್ ನಾವೇನು ಯೋಚನೆ ಮಾಡಿದ್ದೀವಿ ಅಂದರೆ, ಜನರಿಗಿನ್ನೂ 11ನೇ ಕಂತು ಮಾತ್ರ ತಲುಪಿದೆ, 12ನೇ ಕಂತು ಇನ್ನೂ ತಲುಪಿಲ್ಲ. 12ನೇ ಕಂತು ಅವ್ರು ಹೇಳಿರೋ ಪ್ರಕಾರ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಟ್ರೆಜರಿಗೆ ಬಿಡುಗಡೆ ಮಾಡಿದ್ದಾರೆ. ಸದ್ಯದಲ್ಲೇ ನಿಮ್ಮೆಲ್ಲರ ಖಾತೆಗೂ ಬಿಡುಗಡೆ ಆಗುತ್ತೆ ಅಂತ ಹೇಳಿ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇಂಥ ದಿನವೇ ಬಿಡುಗಡೆ ಆಗುತ್ತೆ ಅಂತ ಸುಮ್ಮನೆ ಹೇಳೋಕ್ಕಾಗಲ್ಲ ಓಕೆನಾ. ಸುಮ್ಮನೆ ಆ ರೀತಿ ಮಾತಾಡೋಕ್ಕೆ ಬರಲ್ಲ. ನಿಖರವಾದ ಮಾಹಿತಿ ಸಿಕ್ಕರೆ ಮಾತ್ರ ಖಂಡಿತವಾಗ್ಲೂ ಹೇಳ್ಬೋದು. ಯಾಕಂದ್ರೆ ನಿಖರವಾದ ಮಾಹಿತಿ ಸಿಕ್ಕರೆ ಅನ್ನೋಕ್ಕಿಂತ ಸರ್ಕಾರನೇ ನಿಖರವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ ಓಕೆನಾ. ಯಾರಿಗೂ ಕೂಡ ಗೊತ್ತಾಗಲ್ಲ. ಬಿಡುಗಡೆ ಆದಮೇಲೆ ಪಕ್ಕ ಮಾಹಿತಿ ಸಿಗುತ್ತೆ. ಅದಕ್ಕೋಸ್ಕರನೇ ನಾವು ಲೈವ್ಗಳನ್ನು ಮಾಡಿ ಯಾವ ಹಣ ಜಮಾ ಆಗಿದೆ, 11ನೇ ಕಂತು ಎಷ್ಟು ಜನರಿಗೆ ಬಂದಿದೆ, ಆಮೇಲೆ ಅನ್ನಭಾಗ್ಯ ಹಣ ಎಷ್ಟು ಜನರಿಗೆ ಬಂದಿದೆ ಅಂತ ಲೈವ್ ಮಾಡಿ ಕ್ಲಾರಿಫಿಕೇಷನ್ನ ತೊಗೊಂಡು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ ಓಕೆನಾ. ಇನ್ನು ನಿಮಗೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಾಗೆ ಏನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ನೋಡೋಕೆ ಹೋದರೆ, ಈಗ ಶಕ್ತಿ ಯೋಜನೆಯಡಿಯಲ್ಲಿ ನೀವು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣವನ್ನು ಮಾಡ್ತಾಯಿದ್ದೀರಾ ಓಕೆನಾ. ಆಧಾರ್ ಕಾರ್ಡನ್ನು ಬಳಸಿ ಉಚಿತವಾಗಿ ಬಸ್ ಪ್ರಯಾಣವನ್ನು ಮಾಡ್ತಾಯಿದ್ದೀರಾ. ಬಟ್ ಆದರೆ ಇದರಲ್ಲಿ ನೀವು ಮುಂದಿನ ದಿನಗಳಲ್ಲಿ ಒಂದು ಸ್ಮಾರ್ಟ್ ಕಾರ್ಡ್, ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂಥೇಳಿ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ, ಒಂದು ID ಕಾರ್ಡ್ ಅಂತ. ಆ ID ಕಾರ್ಡನ್ನು ತೆಗೆದುಕೊಂಡು ಹೋಗಿ ನೀವು ಬಸ್ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಬಟ್ ಆದರೆ ಮುಖ್ಯವಾದ ಮಾಹಿತಿ ಏನು, ಈಗ ಸರ್ಕಾರ ಈಗೇನಾದರೂ ID ಕಾರ್ಡನ್ನು ನಿಮಗೆ ಕೊಡ್ತಾ ಇದೆಯಾ, ಈಗ ಆಲ್ರೆಡಿ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೆಯಾ, ಮತ್ತು ನಿಮಗೆ ಎಲ್ಲಿ ಈ ID ಕಾರ್ಡ್ ಸಿಗ್ತಾ ಇದೆ ಅಂಥೇಳಿ ನೀವು ಸಾಕಷ್ಟು ಮಹಿಳೆಯರು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ID ಕಾರ್ಡ್ ಕಡ್ಡಾಯನ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂದರೆ ಇದಕ್ಕೆ ಸಂಬಂಧಪಟ್ಟಾಗಿ ಈಗ ಆಲ್ರೆಡಿ ಒಂದು ಕೃತಕವಾದ ID ಕಾರ್ಡ್ಗಳನ್ನು ಕೆಲವೊಂದು ಸೈಬರ್ ಸೆಂಟರ್ಗಳಲ್ಲಿ ರೆಡಿ ಮಾಡಿ ಕೊಟ್ಟು ಹಣ ತೆಗೆದುಕೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ರೀತಿಯ ಶಕ್ತಿ ಸ್ಮಾರ್ಟ್ ಕಾರ್ಡ್ಗಳನ್ನು ಕೊಟ್ಟಿಲ್ಲ. ಇನ್ನೂ ಕೂಡ ಯಾವುದೇ ರೀತಿಯ ಶಕ್ತಿ ಸ್ಮಾರ್ಟ್ ಕಾರ್ಡ್ಗಳನ್ನು ರೆಡಿ ಮಾಡಿ ಇನ್ನೂ ಕೂಡ ಹಂಚಿಲ್ಲ. ಅಂಥ ಕೆಲಸಗಳಿಗೆ ನೀವು ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಪ್ರೈವೇಟ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶಕ್ತಿ ಯೋಜನೆ ಕಾರ್ಡು ಅಂಥೇಳಿ ನೀವು ದುಡ್ಡು ಕೊಟ್ಟು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಜಾಗರೂಕರಾಗಿ ಓಕೆನಾ. ಯಾರು ಕೂಡ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಸರ್ಕಾರ ಇನ್ನೂ ಕೂಡ ಅದರ ಬಗ್ಗೆ ಪ್ರಸ್ತಾವನೆಯನ್ನು ಎತ್ತಿಲ್ಲ. ಕಡ್ಡಾಯವಾಗಿ ನೀವು ಕಾರ್ಡನ್ನು ಹೊಂದಿರಬೇಕು ಅಂಥೇಳಿ ಈಗ ಆಲ್ರೆಡಿ ಸಾಕಷ್ಟು ಜನ ಕೃತಕವಾಗಿ ಅವರೇ ಕಾರ್ಡನ್ನು ಮಾಡಿ ಜನರಿಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ದುಡ್ಡು ಕೊಟ್ಟು ಖರೀದಿ ಮಾಡೋಕ್ಕೆ ಹೋಗಬೇಡಿ. ಈ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಓಕೆನಾ. ಆಮೇಲೆ ಇನ್ನೂ 5 ವರ್ಷ ಗೃಹಲಕ್ಷ್ಮಿ ಯೋಜನೆ ಈಗ CM ಸಿದ್ದರಾಮಯ್ಯನವರಿಗೆ ಈಗ ನೀವು ವಿರೋಧ ಪಕ್ಷದವ್ರು ನೋಡಿದ್ದೀರಾ. ನಿಮಗೆ ಈಗ ರಾಜ್ಯಪಾಲರು ಕೂಡ ಇದಕ್ಕೆ ಪ್ರಾಸಿಕ್ಯೂಷನ್ನ ಕೊಟ್ಟಿದ್ದಾರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಆದರೆ ಇದರಿಂದ ಏನಾದರೂ ಇದೇನಿದು ಕತೆ ಹೀಗಾಗಿದೆಯಲ್ಲ ಅಂಥೇಳಿ ಈಗ ಆಲ್ರೆಡಿ 29ನೇ ತಾರೀಕಿಗೆ ಮುಂದೆ ಹಾಕಿದ್ದಾರೆ ನ್ಯಾಯಾಲಯದಲ್ಲಿ. ಇನ್ನೂ ಕೂಡ ಡಿಸಿಷನ್ ಬಂದಿಲ್ಲ. ಅವ್ರ ಮೇಲಿರೋದು ಆರೋಪ ಅಷ್ಟೇ, ಅವ್ರ ಮೇಲೆ ಬಂದಿರತಕ್ಕಂಥದ್ದು ಆರೋಪ. ಇನ್ನೂ ಕೂಡ ಅಪರಾಧಿ ಅಂತ ನಾವು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ ಓಕೆನಾ. ಹಾಗಾಗಿ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ ಏನಾಗುತ್ತೆ ಏನು ಅಂಥೇಳಿ ಇದ್ರ ಸಂಬಂಧಪಟ್ಟ ಹಾಗೆ.
ನಿಮಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ಬಂದ್ ಮಾಡಲ್ಲ, ಇನ್ನು 5 ವರ್ಷ ಮುಂದುವರೆದೇ ರೀತಿ. ಯಾಕೆಂದರೆ ಮಹಿಳೆಯರು ಈಗ ಆಲ್ರೆಡಿ ಇನ್ನೂ ಕೂಡ ಒಂದು 20% ಮಹಿಳೆಯರಿಗೆ ಬಂದಿಲ್ಲ. ನಿನ್ನೆ ಒಂದು ನ್ಯೂಸ್ ಚಾನಲ್ನಲ್ಲಿ ನೋಡ್ತಾ ಇದ್ದೆ, 3 ತಿಂಗಳಿಂದ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ನ್ಯೂಸ್ ಚಾನಲ್ನಲ್ಲಿ ಹೆಂಗೆ ಅಂದರೆ ಒಂದೊಂದು ಟೈಮ್ ಏನು ಮಾಡ್ತಾರೆ, ಬಂದಿದೆ ಅಂದರೆ 1 ತಿಂಗಳು ಬಂದಿದೆ ಅಂದರೆ 2 ತಿಂಗಳಿಗೂ ಬಂದಿದೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಬಂದಿಲ್ಲ, 1 ತಿಂಗಳು ಬಂದಿದ್ದರೂ ಸಹ ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ನೀವೇ ನೋಡ್ಬೋದು, ನಾನು ಬೇಕಾದ್ರೆ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ನೋಡಿ. ಖಂಡಿತವಾಗ್ಲೂ ಮಹಿಳೆಯರು ನಿನ್ನೆ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರು ಅಷ್ಟು ಸುಲಭಕ್ಕೆ ಬಿಡಲ್ಲ, ಓಕೆನಾ. ಅವ್ರಿಗೆ ಯಾವ್ದಾರು ಒಂದು ಸರ್ಕಾರದಿಂದ ಹಣ ಬರ್ತಾ ಇದೆ ಅಂದರೆ ಅದಕ್ಕೆ ಅವರು ಸೆಟ್ ಆಗಿಬಿಡ್ತಾರೆ. ಯಾವ ಕಾರಣಕ್ಕೂ ಕೂಡ ಮಹಿಳೆಯರು ಹಣ ಕೊಟ್ಟಿಲ್ಲ ಅಂದರೆ ಬಿಡೋದಿಲ್ಲ. ಯಾಕಂದರೆ ಈಗ ಲೋಕಸಭಾ ಫಲಿತಾಂಶದ ನಂತರ, ಚುನಾವಣೆ ನಂತರ ಏನು ಬಿಡುಗಡೆ ಆಗಬೇಕಾಗಿತ್ತು, ಹಣ ಬರೋವರೆಗೂ ಸಿಕ್ಕಾಪಟ್ಟೆ ಮಹಿಳೆಯರು ಎಲ್ಲ ಕಡೆ ಆಕ್ಷೇಪವನ್ನು ವ್ಯಕ್ತ ಮಾಡ್ತಾಯಿದ್ರು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬಂದಾಗುವಂಥ ಸಾಧ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಇನ್ನು ನಿಮಗೆಲ್ಲ ರೀತಿಯ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಾಗೆ ಸಾಕಷ್ಟು ನಿಖರವಾದ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.